can. Super. Super. Story or acting wise? Acting and story. Acting? And story. Story super. ತುಂಬಾ ಇಷ್ಟ. Only Japanese. ಸ್ವಲ್ಪ. Movie ಹೆಂಗಿದೆ? Movie? ಹೇಗಿದೆ? ಚೆನ್ನಾಗಿದೆ. ಸಾಕು review. ಚೆನ್ನಾಗಿದೆ. ಲೇಡೀಸ್ ಬಂದು ಒಂದು ಯಶ್ ಸರ್ ಇಸ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ನನಗೆ ಪರ್ಸ್ನಲಿ. ಆ್ಯಂಡ್ ಯಶ್ ಸರ್ ಅಕ್ಕಾಗೆ ಆ್ಯಕ್ಟ್ ಮಾಡಿದಾರಲ್ಲ, ಸೊ ಆ ಪಾತ್ರಕ್ಕೆ ಅಕ್ಕ ತಮ್ಮ ಅನ್ನೋ ಸಂಬಂಧ ಬಂದರೆ ಸೊ ತುಂಬ ಚೆನ್ನಾಗಿರುತ್ತೆ. ಹೆಂಗೆ ಬೆಳೆಸ್ತಾರೆ ಅವ್ರ ತಮ್ಮನ್ನ ಆ್ಯಂಡ್ ಹೆಂಗೆ ಕರ್ಕೊಂಡು ಬರ್ತಾರೆ ಮೇಲೆ. ಪ್ರತಿಯೊಂದು ಏನು ಹೇಳ್ತಾರೆ ಸ್ಟೇಜಲ್ಲೂ ಅವ್ರ ಅಕ್ಕ ಜೊತೆಗಿದ್ದು ಅವ್ರ ತಮ್ಮನ್ನ ಹೆಂಗೆ ಇವಾಗ ಒಂದ್ಸಲ ನೋಡಿದೀನಿ, ಇವಾಗ ಇನ್ನೊಂದ್ಸಲ ಹೋಗಿ ನೋಡ್ತೀನಿ ಬ್ರೋ. ಸಖತ್ ಬ್ರೋ, 100 days ಹೊಡಿತಾ ಬ್ರೋ, ಪಕ್ಕ ಬ್ರೋ. ಯಾಕಂದ್ರೆ 4 ವರ್ಷ ಆದ್ಮೇಲೆ ಬಂದಿರೋದು ಮೂವಿ. ಅಂತ ತೆಗ್ದವ್ರೆ ಬಾಸ್ ಹೇಳೋರೆ ಅಂದ್ರೆ ಮಾಡೇ ಮಾಡ್ತಾರೆ. ಬ್ರೋ ಪಕ್ಕದಾಗಿದೆ, ಎಲ್ರು ಬಂದ್ಬಿಟ್ಟು ನೋಡ್ಬೇಕು. ಯಾವುದು ನೆಗೆಟಿವ್ ಇಲ್ಲ, ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಎಮೋಷನ್ ಇದೆ ಮೂವಿಲಿ, ಆ ಎಮೋಷನ್ ಅರ್ಥ ಆದರೆ ಸಾಕು, ನೆಗೆಟಿವ್ ಅನ್ಸಲ್ಲ. ಇದೆ ಬ್ರೋ, ಟ್ವಿಸ್ಟ್ ಬೈ ಟ್ವಿಸ್ಟ್ ಇದೆ. ಒಂದು ಮೂವಿ ನೋಡ್ರಿ, ಅವಾಗ ಗೊತ್ತಾಗುತ್ತೆ. ಸೂಪರ್ ಆಗಿತ್ತು, ಎಕ್ಸಲೆಂಟ್, ಎಲ್ಲ ಇಷ್ಟ ಆಯಿತು. ಯಶ್ ಆಕ್ಟಿಂಗ್ ಇಂದ ಹಿಡಿದು ಮೂವಿ ಟೆಕ್ನಿಕಲ್ ಆಗಿ ತುಂಬಾ ಸ್ಟ್ರಾಂಗ್ ಇದೆ, ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿತ್ತು, ತುಂಬಾ ಇಷ್ಟ ಆಯಿತು. ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್. 4 ವರ್ಷದ ವರ್ಕ್ ಕಣ್ಮುಂದೆ ಕಾಣುತ್ತೆ, ತುಂಬಾ ಚೆನ್ನಾಗಿದೆ. ಹೇಳಿದ್ದಾರೆ ನಮಸ್ತೆ ಅಂತ. ಆಲ್ಮೋಸ್ಟ್ 1.5 ಸಾವಿರ ಬಂದು ನೋಡೋಂಥ ಫಿಲಮ್ ಅಂತ ಸರ್. 30 ನಿಮಿಷ ನಿಮಗೆ ಉಪೇಂದ್ರ ತಲೆ ಹುಳ ಬಿಡ್ತಾರೆ ಅನ್ಕೊಂಡು ಅದೇ ಥರ ಒಂದು ರೇಂಜಿಗೆ ಇವರು ಕೂಡ ಬಿಟ್ಟಿದ್ದಾರೆ. ಮತ್ತೆ ನಿಮ್ಗೆ ಇದೀಗಿನ ಕಾಲದಲ್ಲಿ ಒಂದು ಹೊಸ ಸ್ಟೈಲಲ್ಲಿ ಹೇಳ್ತಾರೆ, ಎಲ್ರಿಗೂ ಒಂದೊಂದು ಹೆಸರು ಕೇಳ್ಬೇಕಾದ್ರೆ ಏನಂತ ಕರಿತೀರಾ ಸರ್ ನೀವು? ಕಟ್ಟೋಡ್ಗೆ ಹಾಕ್ತಾರೆ ಹಾರ, ಫಿಲಮಲ್ಲಿ ಇದ್ದಾರೆ ಏನು ತಾರ ಕಾಡಲ್ಲಿ ಇದ್ರು ಮಹರ್ಷಿ, ಫಿಲಮಲ್ಲಿ ಇದ್ದಾರೆ ಹಿಮ ಕುರೇಶಿ, ಕಟ್ಟೋಡ್ಗೆ ಹಾಕ್ತಾರೆ ಹಾರ, ಇನ್ನೊಬ್ರು ಇದ್ದಾರೆ ತಾರ. ಈ ಥರ ಪ್ರತಿಯೊಂದು ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ. ಜೈ ಹಿಂದ್ ಜೈ ಕರ್ನಾಟಕ. ಮತ್ತು 4 ವರ್ಷ ಕೊಟ್ಟಿರೋ ಭಾಷೆ ಶ್ರಮ, ಅಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಬ್ರೋ. ಏನಕ್ಕಂದ್ರೆ ಅವ್ರ ಸ್ಟೈಲು ಸ್ವ್ಯಾಗ್ ಬ್ರೋ. ಒಂದು ಟಿಕೆಟ್ ಎಂಟ್ರಿ ಬರುತ್ತೆ, ಒಂದು ಕ್ಲೀನ್ ಶೇವ್ ಎಷ್ಟನ್ನ ನೋಡಿ ಇಡೀ ಥಿಯೇಟ್ರ್ ಧ್ವಂಸ ಆಗೋಗುತ್ತೆ ಬ್ರೋ. ಅದು ಬಾಸ್ ಕ್ರೇಜ್, ಅದು ನೆಕ್ಸ್ಟ್ ಲೆವೆಲ್ ಖುಷಿ ಆಯಿತು. ನಿಜವಾಗ್ಲೂ ಒಬ್ಬ ಸಣ್ಣ ಹಳ್ಳಿ ಹುಟ್ಟಿ, ಮಂಡ್ಯದಂತ ಸಣ್ಣ ಹಳ್ಳಿ ಹುಟ್ಟಿ ಇಂಡಿಯಾಕ್ಕೆಲ್ಲ ಇಡೀ ವಿಶ್ವಕ್ಕೆ ನಮ್ಮ ಕನ್ನಡ ಸಿನಿಮಾವನ್ನು ತಗೊಂಡೋಗಿದ್ರೆ ಎಸ್ ಅವರ ರಿಯಲಿ ಹ್ಯಾಟ್ಸ್ ಆಫ್. ಒಳ್ಳೆ ಕತೆ, ಒಳ್ಳೆ ಕಂಟೆಂಟು, ಮತ್ತೆ ಅಪ್ಪ ಮಕ್ಕಳ ಫೈಟು ಎಲ್ಲ ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್. ಲಾಸ್ಟ್ ವಿಂಟೇಜ್ ಯಶ್ ಬರ್ತಾರಲ್ವಾ, ಇಟ್ ವಾಸ್ ಸೂಪರ್. ಆ್ಯಂಡ್ ಸರ್ ಟ್ವಿಸ್ಟ್ ಇದೆ ಅಲ್ಲ, ಮೂವಿ ಟ್ವಿಸ್ಟ್ ಇದೆ ಅಲ್ಲ ಲಾಸ್ಟಲ್ಲಿ, ಅದು ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫು ತುಂಬ ಚೆನ್ನಾಗಿದೆ, ಸೆಕೆಂಡ್ ಹಾಫು ತುಂಬ ಚೆನ್ನಾಗಿದೆ. ಮೂವಿ ನೋಡಿದ್ಮೇಲೆ ಅದರದ್ದು ಏನು ಹೇಳ್ತಾರೆ, ಮೂವಿ ಸೂಪರ್ ಆಗಿದೆ. ಎಕ್ಸ್ಪೆಕ್ಟೇಷನ್ ತುಂಬ ರೀಚ್ ಆಗಿದೆ. ಒಳ್ಳೊಳ್ಳೆ ಗ್ಲಿಮ್ಸು, ತುಂಬ ಅಪ್ಡೇಟು. ಅದಕ್ಕಿಂತ KGFಗಿನ ಡಬಲ್ ಆಗಿದೆ, ಟ್ರಿಬಲ್. ಸರ್ ಚೆನ್ನಾಗಿದೆ. ಆ್ಯಕ್ಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ನೋಡ್ತಿದ್ದೀವಿ ನಾವು, ಇನ್ನೂ ಹಾಫ್ ಮುಗ್ದಿದೆ, ಇನ್ನೂ ಹಾಫ್ ಇದೆ ಪೆಂಡಿಂಗು. ಆ್ಯಕ್ಷನ್ ಅಂತೂ ಕನ್ನಡ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಈ ಟೈಪಲ್ಲಿ ಆ್ಯಕ್ಷನ್ ತೋರಿಸಿದ್ದಾರೆ. ಆ್ಯಂಡ್ ಆಫ್ಟರ್ 4 ವರ್ಷ ಆದಮೇಲೆ ಯಶ್ ಬಾಸಿಗೆ ನೋಡ್ತಿದ್ದೀವಿ ಸ್ಕ್ರೀನ್ ಮೇಲೆ, ಅದೊಂದು ದೊಡ್ಡದು. ಏನು ಚೆನ್ನಾಗಿದೆ ಸರ್, ಇನ್ನೂ ಹಾಫ್ ನೋಡ್ತೀವಿ. ನೆಕ್ಸ್ಟ್ ಲೆವೆಲ್ ಐ ಥಿಂಕ್ ದ ಹ್ಯಾಂಡ್ಸಮ್ ಹೀರೋ ಇನ್ ಕನ್ನಡ ಇಂಡಸ್ಟ್ರಿ, ಐ ಗೆಸ್ ಇಂಡಿಯನ್ ಇಂಡಸ್ಟ್ರಿ ಆನ್ ದ ಬಿಗ್ ಸ್ಕ್ರೀನ್. 2 ಕ್ಯಾರೆಕ್ಟ್ರು ಚೆನ್ನಾಗಿದೆ. ಅವ್ರ ಮಗಾಗಿ ಮಾಡಿರೋದು ಚೆನ್ನಾಗಿದೆ, ಅಪ್ಪ ಕ್ಯಾರೆಕ್ಟ್ರು ಚೆನ್ನಾಗಿದೆ. ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಸರ್. ಎಲ್ಲರೂ ಬಂದು ನೋಡಿ, ಧನ್ಯವಾದಗಳು, ಥ್ಯಾಂಕ್ ಯು. ಮೇಲೆ ಟ್ವಿಸ್ಟ್ ಇದೆ, ಬಂದು ನೋಡಿ. ಫೈಟಿಂಗ್ ಸೀನ್ ಎಲ್ಲ ಸೂಪರ್ ಆಗಿದೆ. 2 ಕ್ಯಾರೆಕ್ಟ್ರು ಚೆನ್ನಾಗಿದೆ. ಅವ್ರ ಮಗಾಗಿ ಮಾಡಿರೋದು ಚೆನ್ನಾಗಿದೆ, ಅಪ್ಪ ಕ್ಯಾರೆಕ್ಟ್ರು ಚೆನ್ನಾಗಿದೆ. ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಸರ್. ಎಲ್ಲರೂ ಬಂದು ನೋಡಿ, ಧನ್ಯವಾದಗಳು, ಥ್ಯಾಂಕ್ ಯು. ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಗ್ರಾಫಿಕ್ಕು ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟ್ ಓಕೆ, ಕಥೆನೂ ಓಕೆ. ಚಿಕ್ಕ ಮಗನ ಸ್ಟೋರಿ, ಎಷ್ಟು ಚಿಕ್ಕ ಮಗನ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ನಮಗೇನಿಲ್ಲ ಸರ್, ಸುಮ್ಮನೆ ಕ್ಲೋಸ್ ಕಿರಾತಕಂದ ಪರಿಚಯ, ಹಂಗೆ 2012 ಫಸ್ಟ್ 2000 ನಮ್ದು ಆರ್ಯ ಅವರ ಎಂಟರ್ಪ್ರೈಸಸ್ ಕೆಲಸ ಮಾಡ್ತಾರೆ, ಅವಾಗಿಂದ ಪರಿಚಯ ಸರ್. ಅದೇ ಡಿಸ್ಟ್ರಿಬ್ಯೂಷನ್ ನಮ್ಮದೇ. ನಾನು RP ಆಗಿದ್ದೆ ಅವಾಗ. RP 8 ವಾರ ಕಪ್ಪಲಿ, 5 ವಾರ ಅನುಪಮ. ಇದೇ ಸಪ್ನಾ ಥಿಯೇಟ್ರಲ್ಲಿ 100 days ಮಾಡಿದ್ದೆ ಸರ್.
ಜರ್ನಿ ಏನಿಲ್ಲ ಅವ್ರು ಚೆನ್ನಾಗಿ ಐ ಲೆವೆಲಲ್ಲಿ ಬಂದಿದ್ದಾರೆ ಅವರು, ಚೆನ್ನಾಗಿರಲಿ, ಹಂಗೆ ಇರಲಿ. ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ, ಅವರು ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಸರ್ ಅಷ್ಟೇ. ಬೇರೆ ಸಿನಿಮಾ ಟಾಕ್ಸಿಗೆ ಚೆನ್ನಾಗಿ ಬಂದಿದೆ ಫಿಲಮ್. ವೇಟಿಂಗ್ ಫಾರ್ 2. ಹಾಂ, ಕೆ ಜಿ ಎಫ್ ಅಲ್ಟಿಮೇಟು, KGF 1 100 ಕ್ರೋಸಿಂದ 1300 ಕ್ರೋಸ್. ಈ ಫಿಲಮು ನನಗೆ 1000 ಕ್ರೋಸ್ ರೀಚ್ ಆಗುತ್ತೆ. ಇಲ್ಲ ಬೋರ್ ಇಲ್ಲ, ಸ್ವಲ್ಪ ಇಂಟ್ರೋಲ್ ಮೇಲೆ ಸ್ವಲ್ಪ ಇದೆ ಬೋರು, ಆಮೇಲೆ ಚೆನ್ನಾಗಿದೆ. ಆ ಮಗನ ಆ್ಯಕ್ಟಿಂಗ್ ಬಂದಮೇಲೆ ಎಕ್ಸಲೆಂಟ್, ಫಾಸ್ಟ್ ಆಗಿ ಹೋಗುತ್ತೆ ಫಿಲಮ್. ಹಂಗೆ ಮೂಡ್ ಅಂದರೆ ಚೆನ್ನಾಗಿ ಬಂದಿದೆ ಸರ್ ಫಿಲಮ್. ನಾವೀಗ ಯಾವಾಗ ಬಂದ್ರೂ ಫಿಲಮ್ ಚೆನ್ನಾಗಿ ಬಂದಿದೆ. ವೇಟಿಂಗ್ ಫಾರ್ ಪಾರ್ಟ್ 2.